ಬಿಎಂಟಿಸಿ ಯಮನಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ನಿನ್ನೆ ವೃದ್ಧನಿಗೆ ಡಿಕ್ಕಿ ಹೊಡೆದಿತ್ತು ಬಿಎಂಟಿಸಿಯ ಬಸ್. ಬಿಎಂಟಿಸಿ ಯಮನಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ನಿನ್ನೆ ವೃದ್ಧನಿಗೆ ಬಸ್ ಡಿಕ್ಕಿ ಹೊಡೆದಿತ್ತು. ಆ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದು ವೃದ್ಧ. ಆದ್ರೆ ಮೃತಪಟ್ಟಿದ್ದಾರೆ. ಈಗ ಶಂಕರ್ ನಾರಾಯಣ್ 76 ಅವರ ವಯಸ್ಸು. ನಿನ್ನೆ ರಾತ್ರಿ 8:30 ಸುಮಾರಿಗೆ ನಡೆದಿದ್ದಂತ ಅಪಘಾತ ಇದು. ನೋಡಿ, ಸಿಸಿಟಿವಿ ದೃಶ್ಯ ಕೂಡ ನಾವು ಗಮನಿಸ್ತಾ ಇದ್ವಿ. ಈ ರಸ್ತೆ ದಾಟ್ತಿದ್ದಂತ ಸಂದರ್ಭದಲ್ಲಿ ವೃದ್ಧ ಶಂಕರ್ಗೆ ಬಿಎಂಟಿಸಿ ಬಸ್ ಬಂದು ಡಿಕ್ಕಿ ಹೊಡೆಯುತ್ತೆ. ಗಂಗರಾಜ್ ಎನ್ನುವಂತಹ ಬಿಎಂಟಿಸಿ ಡ್ರೈವರ್ ಬಸ್ ಅನ್ನ ಚಲಾಯಿಸುತ್ತಿದ್ದು, ಸದ್ಯ ಬಸ್ ಡ್ರೈವರ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಾದೇವಪುರ ಸಂಚಾರಿ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ನೋಡಿ, ಅಪಘಾತ ಆಗ್ತಿದ್ದಂತ ಸಂದರ್ಭದಲ್ಲಿ ಬಸ್ ಒಳಗಡೆ ಏನು ಕ್ಯಾಮೆರಾ ಇರುತ್ತಲ್ಲ, ಆ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತ ಬಸ್ ಒಳಗಿನ ದೃಶ್ಯ ಆಯಿತು. ಬಸ್ ಡಿಕ್ಕಿ ಹೊಡೆದಿರೋದು ಮೃತಪಟ್ಟಿರೋರು ಇವರೇ, ಶಂಕರ್ ನಾರಾಯಣ್ ಅಂತ, ವಯಸ್ಸು 76. ಪಾಪ ನೋಡಿ, ರಸ್ತೆ ದಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಅಪಘಾತ ಆಗಿದ್ದು, ಬಟ್ ಇವತ್ತು ಮೃತಪಟ್ಟಿದ್ದಾರೆ. ನೋಡಿ, ಸಾಲು ಸಾಲು ಪ್ರಕರಣಗಳು ಮತ್ತೆ ವರದಿ ಆಗ್ತಿದೆ. ಇತ್ತೀಚೆಗಷ್ಟೇ ನೋಡಿ, ಪಾದಚಾರಿಯೊಬ್ಬರು ಹೋಗ್ತಾ ಇದ್ರು, ಅಜಾಗರೂಕತೆಯಿಂದ ಬಸ್ ಅನ್ನ ಓಡಿಸಿ ಓರ್ವರು ಮೃತಪಟ್ಟಿದ್ರು. ಬ್ಯಾಕ್ ಟು ಬ್ಯಾಕ್ ಕಳೆದ 2 ತಿಂಗಳಿನಂತೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ. ಬಿಎಂಟಿಸಿ ಅಂತಂದ್ರೆ ನಮ್ಮ ಬೆಂಗಳೂರಿನ ಒಂಥರ ನಾಡಿ ಇದ್ದಂಗೆ, ಬಟ್ ಆದ್ರೆ ಈಗ ಸಾವಿನ ಸುದ್ದಿಗಳೇ ಹೆಚ್ಚಾಗ್ತಿದೆ.